ವೆಲ್ಕಮ್ ಬ್ಯಾಕ್. ಇವತ್ತು ಕೂಡ ನನ್ನ ಡೇ ಸ್ಟಾರ್ಟ್ ಆಗಿದ್ದು ಸಂಡಿಗೆ ಇಡೋದ್ರಿಂದ. ಬಿಕಾಸ್ ನೆನ್ನೆ ಇಟ್ಟಿತ್ತಲ್ಲ, ಸೊ ಅದು ಹಂಗೆ ಇತ್ತು. ನಾನು ಅಮ್ಮಗೆ ಹೇಳಿದೆ ಲೈಕ್ ಶಾಪಿಗೆ ಹೋಗೋಕ್ಕಿಂತ ಮುಂಚೆ ನಾನು ಇಟ್ಟೋಗ್ತೀನಿ ಅಂತ. ಸೊ ಅಮ್ಮ ಅದನ್ನೆಲ್ಲ ರೆಡಿ ಮಾಡಿದ್ರು. ಆಮೇಲೆ ನಮ್ಮ ತಮ್ಮ ಸಾಂಗ್ ಹಾಕಿದ್ದೆ, ಸೊ ಸಾಂಗ್ ಕೇಳ್ಕೊತ ಇರ್ತಾಯಿದ್ದೆ. ಇಷ್ಟು ಮಾತ್ರ ಇಟ್ಟೆ ಬಿಕಾಸ್ ನಂಗೆ ಟೈಮ್ ಆಯಿತು. ಸೊ ಅದಿಟ್ಬಿಟ್ಟು ಶಾಪಿಗೆ ಬಂದುಬಿಟ್ಟು ಹಂಗೆ ಒಂದು ಕೆಲಸ ಎಲ್ಲ ಆಗಿತ್ತು. ಸೊ ಬೋರ್ ಕೂಡ ಆಗ್ತಾಯಿತ್ತು, ಸಖತ್ ನಿದ್ದೆ ಬೇರೆ ಬರ್ತಾಯಿತ್ತು. ಖಾಲಿ ಕುಂತ್ರೆ ಸಖತ್ ನಿದ್ದೆ, ಏನಾದರೂ ವರ್ಕ್ ಇದ್ದರೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಸೊ ಸಖತ್ ಬೋರ್ ಆಗ್ತಿತ್ತು. ಆ್ಯಂಡ್ ವಾಪಸ್ ಮನೆಗೆ ಹೋಗ್ತಾಯಿದ್ದೆ ನಾನಿಲ್ಲಿ. ಆ್ಯಂಡ್ ಬಂದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ವರ್ಕಿಗೆ ಲಾಗಿನ್ ಆದೆ. ಲಾಗಿನ್ ಆದಮೇಲೆ ಮಧ್ಯಾಹ್ನ ಆದ ತಕ್ಷಣ ಸಡನ್ನಾಗಿ ನಮ್ಮೂರಲ್ಲಿ ಮಳೆ. ಎಷ್ಟು ಆಶ್ಚರ್ಯ ಗೊತ್ತಾ, ಬರ್ರಿ ಸೆಕೆ ಇತ್ತು ನಮ್ಮೂರಲ್ಲಿ. ಸಡನ್ನಾಗಿ ಮಳೆ ಬಂತು. ಆ್ಯಂಡ್ ಮಳೆ ಸ್ಟಾಪ್ ಆಗಿಬಿಡ್ತು, ಸ್ವಲ್ಪ ಬಂತು. ಅದಾದಮೇಲೆ ಸನ್ ಫುಲ್ ಆರೆಂಜ್ ಕಲರ್ ಇತ್ತು. ಇಲ್ಲಿ ಶ್ಯಾಡೋ ಕೂಡ ನೋಡ್ಬೋದು, ಫುಲ್ ಆರೆಂಜ್ ಕಲರ್ ಸಖತ್ತಾಗಿತ್ತು. ಆ್ಯಂಡ್ ನಮ್ಮ ತಮ್ಮ ಶಾರ್ಟ್ ತೊಗೊಂಡ ಇದನ್ನು. ಆ್ಯಂಡ್ ಅಮಾವಾಸ್ಯೆ ಆಗಿರೋದ್ರಿಂದ ಅಮ್ಮ ಸ್ವೀಟ್ ಮಾಡಿದ್ರು. ಸೊ ಆಮೇಲೆ ಲಾಗೌಟ್ ಆಯಿತು. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾನು ಗಮ್ಮಿಸ್ ತೊಗೊಂಡೆ. ಆ್ಯಂಡ್ ಅದಾದಮೇಲೆ ಹಂಗೆ ನಾನು ನಮ್ಮಮ್ಮ ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ದಟ್ಸ್ ಇಟ್ ಫಾರ್ ದ ಡೇ.